ಪೇತ್ರನು ಬರೆದ ಮೊದಲನೇ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಕರ್ತನಲ್ಲಿ ಪ್ರೀತಿ ದೇವಿ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಕಡೆಯ ದಿನಮಾನಗಳಲ್ಲಿ ಈ ಲೋಕದಲ್ಲಿ ನೋಡುವಾಗ ಎಲ್ಲ ಪರಿಸ್ಥಿತಿಗಳು ಸಹ ಬದಲಾಗ್ತಾ ಇದೆ. ಬಹಳವಾದಂಥ ಜನಗಳ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ. ನಿಮ್ಮ ಸುತ್ತಮುತ್ತಲು ನೋಡುವುದಾದರೆ ಅನೇಕ ರಕ್ಷಣೆ ಹೊಂದದೇ ಇರುವಂಥವರು ಬಹಳವಾಗಿ ಇದ್ದಾರೆ. ರಕ್ಷಣೆಯನ್ನು ಹೊಂದಿಯೂ ಸಹ ತಪ್ಪಾದಂಥ ಜೀವಿತದಲ್ಲಿ ಜೀವಿಸ್ತಾ ಇರುವಂಥವ್ರು ಬಹಳ ಮಂದಿ ಇದ್ದಾರೆ. ಬಹಳ ಜನಗಳ ಪ್ರೀತಿಯೂ ಸಹ ಕಡಿಮೆ ಆಗಿದೆ. ಅನ್ಯಾಯ ಅಕ್ರಮಗಳೆಲ್ಲವೂ ಸಹ ಈ ಲೋಕದಲ್ಲಿ ಹೆಚ್ಚಾಗಲ್ಪಡ್ತಾ ಇದೆ. ಇಂದು ಕೆಲಸಕ್ಕೆ ಹೋದಂಥವರು ಮರಳಿ ಶವವಾಗಿ ಬರುತ್ತಾ ಇರುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ದೇವರಾಗಿರುವಂಥ ಯೇಸು ಕರ್ತನ ಕೃಪೆಯಿಂದ ನಾನು ನೀವು ಪ್ರತಿ ಮುಂಜಾನೆಯೂ ಸಹ ಕರ್ತನ ಸಮ್ಮುಖದಲ್ಲಿ ವಾಕ್ಯಗಳನ್ನು ಕೇಳುತ್ತೇವೆ, ಪ್ರಾರ್ಥಿಸ್ತಾ ಇದ್ದೇವೆ. ಇದೆಲ್ಲವೂ ಸಹ ದೇವರಾದ ಕರ್ತನ ಮಹಾಕೃಪೆಯಿಂದ. ಈ ಅಂತ್ಯಕಾಲದಲ್ಲಿ ಇದೆಲ್ಲವೂ ನಡೆಯುವಂಥದ್ದು ಬಹಳವಾದಂಥ ಸಂಗತಿಯೇ. ಇದೆಲ್ಲವನ್ನು ದೇವರಾಗಿರುವಂಥ ಯೇಸು ಕರ್ತನ ನಮಗೆ ಮುಂಚಿತವಾಗಿ ತಿಳಿಸಿದ್ದಾರೆ. ಆದರೆ ಈ ಅಂತ್ಯಕಾಲದಲ್ಲಿ ನಾವು ರಕ್ಷಣೆಯನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಳ್ಳಬೇಕು. ರಕ್ಷಣೆಯು ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ಮಹಾ ತ್ಯಾಗದಿಂದ ರಕ್ತದಿಂದಲೂ ನಮಗೆ ಕೊಡಲ್ಪಟ್ಟಂಥ ದೊಡ್ಡ ಆಶೀರ್ವಾದವಾಗಿದೆ. ಅದಕ್ಕೋಸ್ಕರವಾಗಿ ದೇವರಾಗಿರುವಂಥ ಯೇಸು ಕರ್ತರು ಹೇಳ್ತಾ ಇದ್ದಾರೆ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವಂಥ ರಕ್ಷಣೆ ನಂಬುವವರಾದಂಥ ನಿಮಗೆ ದೊರೆಯಬೇಕೆಂಬುದಾಗಿ ದೇವರು ತನ್ನ ಬಲದಿಂದ ಕಾಯ್ತಾ ಇದ್ದಾರೆ ಎಂಬುದಾಗಿ ಹೇಳಿ. ಹೌದು, ನೀವು ದೇವರ ಮೇಲೆ ನಂಬಿಕೆ ಇಟ್ಟದ್ರಿಂದ, ಈಗಲೂ ಸಹ ನಂಬಿಕೆಯಿಂದ ಈ ವಾಕ್ಯಗಳನ್ನು ಕೇಳ್ತಾ ಇರೋದ್ರಿಂದ ದೇವರ ಬಲ ನಿಮ್ಮ ಮೇಲೆ ಇದೆ. ಅವರು ನಿಮ್ಮನ್ನು ರಕ್ಷಿಸಲ್ಪಡ್ತಾರೆ. ಇಂದು ನಿಮಗೆ ಯಾವ ಬಾಧೆ ಇದೆ, ಯಾವ ಬಲಹೀನತೆಗಳಿದೆ, ಯಾವ ವೇದನೆಯಲ್ಲಿದ್ದೀರಾ, ಶೋಧನೆಯಲ್ಲಿದ್ದೀರಾ, ಇಕ್ಕಟ್ಟಿನಲ್ಲಿದ್ದೀರಾ, ಆದರೆ ದೇವರಾದ ಕರ್ತನ ಮಾತು ಹೇಳ್ತಾ ಇದ್ದಾರೆ, ಅವರ ಮೇಲೆ ನಂಬಿಕೆ ಇಡ್ರಿ. ಅವರ ಮೇಲೆ ನೀವು ನಂಬಿಕೆ ಇಡ್ತು ಅಂದರೆ ನಿಮ್ಮನ್ನು ರಕ್ಷಿಸಲ್ಪಡ್ತಾರೆ. ಮಾತ್ರವಲ್ಲದೆ ದೇವರ ಬಲವು ನಿಮ್ಮನ್ನು ಕಾಯಲ್ಪಡ್ತದೆ. ವಾಕ್ಯ ಹಾಗೆ ತಾನೇ ಹೇಳ್ತಾ ಇದೆ, ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯ್ತಾರೆ ಎಂಬುದಾಗಿ ಹೇಳಿ. ದೇವರ ಬಲವನ್ನು ನೋಡ್ರಿ. ಯಾರು ನಿಮ್ಮನ್ನು ಬಾಧಿಸಲಿಕ್ಕೋಸ್ಕರವಾಗಿ ಸಂಚು ಮಾಡಿದ್ದಾರಾ, ನಿಮಗೆ ವಿರುದ್ಧವಾಗಿ ಕುಯುಕ್ತಿ ಮಾಡಿದ್ದಾರಾ, ನೋಡ್ರಿ. ಅವರನ್ನು ನೋಡುವುದಾದರೆ, ಒಂದು ಜ್ವರ ಬರುವುದಾದರೆ, ಒಂದು ವ್ಯಾಧಿ ಬರುವುದಾದರೆ ಅವರು ತಕ್ಷಣದಲ್ಲೇ ಮಲಗಿಕೊಳ್ತಾರೆ. ನಿಮ್ಮನ್ನು ಬಾಧಿಸೋದಿರಲಿ, ಆ ಬಾಧೆಗಳನ್ನು ಅವರು ಅನುಭವಿಸ್ತಿರುವಂಥ ಬಾಧೆಗಳನ್ನು ಅವರು ತಡೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅಂಥವರಿಗೆ ನೀವು ಇಷ್ಟು ಭಯ ಪಡ್ತಾ ಇದ್ದೀರಲ್ಲ, ದೇವರ ಬಲ ನಿಮ್ಮನ್ನು ಕಾಯ್ತಾ ಇದೆ. ದೇವರ ಬಲವನ್ನು ನೀವು ಆಲೋಚನೆ ಮಾಡಿರಿ. ನಿಮ್ಮನ್ನು ಬಾಧಿಸುವಂಥವರ ಬಲಗಳು ಕುಂದಲ್ಪಡ್ತದೆ, ಅವರು ಕುಗ್ಗಲ್ಪಡ್ತಾರೆ. ಆದರೆ ದೇವರ ಬಲ ಕುಂದಿ ಹೋಗುತ್ತಾ? ದೇವರ ಬಲ ಬಲಹೀನವಾಗುತ್ತಾ? ದೇವರ ಬಲ ಕಡಿಮೆ ಆಗುತ್ತಾ? ಇಲ್ಲ ಅಲ್ವಾ? ಅಂತಹ ದೇವರು, ಸರ್ವಶಕ್ತನಾದಂಥ ದೇವರು, ಆ ಬಲದಿಂದ ನಿಮ್ಮನ್ನು ಕಾಯಲ್ಪಡ್ತಾ ಇದ್ದಾನೆ ಎಂಬುದಾಗಿ ಹೇಳಲ್ಪಡ್ತಾ ಇದೆ. ಖಂಡಿತವಾಗಲೂ ನಿಮ್ಮನ್ನು ಆ ಬಲದಿಂದ ದೇವರು ಕಾಯಲ್ಪಡ್ತಾರೆ, ನಿಮ್ಮನ್ನು ರಕ್ಷಿಸಲ್ಪಡ್ತಾರೆ. ಯಾವ ಕೆಡುಕನ್ನು ಸಹ ನಿಮ್ಮನ್ನು ಮುಟ್ಟೋದಿಲ್ಲ. ದೇವರಿಗೆ ಒಪ್ಪಿಸಿಕೊಡ್ರಿ. ಸರ್ವಶಕ್ತನಾದ ದೇವರೇ, ನಂಬುವವರಾದಂಥ ಇವರನ್ನು ನಿಮ್ಮ ರಕ್ಷಣೆಯಿಂದ, ನಿಮ್ಮ ಬಲದಿಂದ ಕಾಯಲ್ಪಟ್ಟು ನಡೆಸುವಂಥ ಕೃಪೆಗಾಗಿ ಒಪ್ಪಿಸಿಕೊಡುತ್ತೇನೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.